ತಿಳಿದ ಹಾಗೆ ಇವತ್ತು ವಿಶ್ವವಿದ್ಯಾಲಯದ ಬೃಹತ್ ಮತದಾರರ ಜಾಗೃತಿ ಜಾಥಾನ ಏರ್ಪಡಿಸಿದ್ವಿ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ಯಾರು ಮತದಾನ ಮಾಡ್ತಾ ಇದ್ದಾರೆ ಅವರು ಕಡ್ಡಾಯವಾಗಿ ಮತಗಟ್ಟೆ ಹೋಗಿ ಮತದಾನ ಮಾಡಬೇಕು ಅನ್ನೋ ಉದ್ದೇಶವಾಗಿತ್ತು. ಅದರ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ಏನು ಜಿಲ್ಲಾಡಳಿತ 100% ಮತದಾನ ಆಗಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಮತದಾನ ನಮ್ಮೆಲ್ಲರ ಹಕ್ಕು. ಆ ಹಕ್ಕನ್ನು ಚಲಾಯಿಸಲಿಕ್ಕೆ ಸರಿಯಾದಂಥ ವೇದಿಕೆ ನಿರ್ಮಾಣ ಮಾಡಿಕೊಂಡಂಥದ್ದು ಶಿಕ್ಷಣ ಸಂಸ್ಥೆಗಳ ಕರ್ತವ್ಯವಾಗಿತ್ತು. ಹಾಗಾಗಿ ಇವತ್ತು ಮನೆ ಜಿಲ್ಲಾಧಿಕಾರಿಗಳು, ಆಯುಕ್ತರು, ಹಾಗೆ ನಮ್ಮ ಕುಲಪತಿಗಳು ಮತ್ತು ವಿಶ್ವವಿದ್ಯಾಲಯ ಎಲ್ಲ ಅಧಿಕಾರಿ ವರ್ಗದವರು ಇವತ್ತು ಏನು ಒಂದು 2,500-3,000 ವಿದ್ಯಾರ್ಥಿಗಳು ಸೇರಿ ಬೃಹತ್ ಜಾಗೃತಿ ಜಾಥಾನ ನಾವು ಒಪ್ಕೊಂಡಿದ್ವಿ. ಅದು ತುಂಬ ಯಶಸ್ವಿಯಾಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ಮುಖ್ಯ ಉದ್ದೇಶ, ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು 100% ಮತದಾನ ಮಾಡಬೇಕು, ಮತಗಟ್ಟೆಗೆ ಹೋಗಬೇಕು ಮತ್ತು ಅವ್ರ ಕುಟುಂಬದವ್ರನ್ನ ಮತ್ತು ಅವರ ಇರ್ತಕ್ಕಂಥ ಸಂಬಂಧಿಕರನ್ನ, ಅಲ್ಲಿರ್ತಕ್ಕಂಥ ಎಲ್ಲ ಅವರ ಸಂಬಂಧಿಕರನ್ನ, ಬೀದಿಯಲ್ಲಿರ್ತಕ್ಕಂಥ ಮತ್ತು ಎಲ್ಲ ಸ್ನೇಹಿತರನ್ನ, ಅವರು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ಕಮಿಷನರ್ ಮೇಡಮ್ ಹೇಳಿದ್ದಾರೆ, ಎಲ್ಲರೂ ಕೂಡ ಬರಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅದ್ಭುತವಾಗಿ ಯಶಸ್ವಿಯಾಗಿದೆ. ಹಾಗಾಗಿ ಈ ಕಾರ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪೊಲೀಸ್ ಇಲಾಖೆಗೆ, ಸೊ ನನ್ನ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ವಿಶ್ವವಿದ್ಯಾಲಯ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಈಗ ಏನು ಮತದಾನ ಕಡಿಮೆ ಆಗ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ಆ ಒಂದು ಕರೆ ಏನು ಕೊಡ್ತೀವಿ? ಗ್ರಾಮೀಣ ನಮ್ಮ ವಿದ್ಯಾರ್ಥಿಗಳು 60-70% ಮಕ್ಕಳು ಗ್ರಾಮೀಣ ಮತದಾರರು. ಹಾಗಾಗಿ ಅವರಿಗೆ ಮತಗಟ್ಟೆ ನೋಂದಣಿಯಿಂದ ಹಿಡಿದು ಹೋಗಿ ಮತಗಟ್ಟೆ ಮಾಡೋವ್ರಿಗೂ ಕೂಡ ಇವತ್ತು ಜಾಗೃತಿ ಆಗಿದೆ. ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಸಪೋರ್ಟ್ ಏನಿದೆ, ಅವ್ರ ಮತಗಟ್ಟೆ ಎಲ್ಲಿದೆ ಅಂತೇಳಿ. ಹಾಗಾಗಿ ಇವತ್ತಿನ ಜಾಥಾ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ತುಂಬ ಜಾಗೃತಿ ಮೂಡಿಸಿದೆ. ಅವರು ವಾಪಸ್ ಹೋಗಿ